ಇವಾಗ ಇದೇ ವ್ಯೂನ ನಾವು ಫಿಕ್ಸ್ ಮಾಡಿದ್ವಿ. ಇವಾಗ ಇಲ್ಲೇ ಟೆಂಟ್ ಹಾಕಿ ಅಂದ್ಕೊಂಡಿದ್ದೀವಿ. ಹಸಿ ಆಗ್ಬಿಟ್ಟಿದೆ, ಬೆಂಕಿ ಹತ್ರ ಹೆವಿ ಕಷ್ಟ. ಅದು ಬೇಡ ಮಚ್ಚ. ಇವಾಗ ನೋಡಿ ಇಲ್ಲಿಂದ ಆನೆ ಸೌಂಡ್ ಬಂತು, ಕೊಯ್ ಅಂತೇಳಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ಹಲೋ ನಮಸ್ತೆ. ಸೊ ನಾವು ಇವಾಗ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಸ್ಯಾಟಲೈಟ್ ಮ್ಯಾಪಲ್ಲಿ ನೋಡಿದ್ವಿ ಒಂದು ಲೊಕೇಶನ್ನು. ಅದೇ ಲೊಕೇಶನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಿಂದೆ ಒಂದು ಕಡೆ ಬೈಕ್ ಬರ್ತಿದೆ ನೋಡಿ, ಆ ಬೈಕಲ್ಲಿ ಇಬ್ಬರು, ಈ ಬೈಕಲ್ಲಿ ಇಬ್ಬರು ಹೋಗ್ತಿದ್ದೀವಿ. ಸೊ ಎಲ್ಲ ಸೆಟಪ್ ಮಾಡಿದ್ದೀವಿ ನೋಡಿ. ಟೈಮ್ ಇವಾಗ ಬಂದು ಎಷ್ಟಲೇ ಟೈಮು 5:38. ಸೊ ಇವಾಗ ಅಂದ್ಕೊಂಡಿದ್ದೀವಿ. ಇವರೇ ಬಾಯ್ಸು. ಇವನ ಹೆಸರು ಭಾರ್ಗವ್, ಇವನ ಹೆಸರು ಪವನು. ಸೊ ಈ ರೈಡ್ ಹೆಂಗಿರುತ್ತೆ ನೋಡೋಣ. ಎಲ್ಲ ಫುಲ್ ಜುಗಾಡ್ ಮಾಡಿದ್ದೀವಿ. ಆ್ಯಕ್ಚುಲಿ ಏನಂತಂದರೆ ನಾವು ಮ್ಯಾಗಿ ಮರ್ತೋಗಿದ್ವಿ, ಎಲ್ಲ ಬೊಗಣಿ ಮತ್ತು ಎಲ್ಲ ತೊಗೊಂಡಿದ್ದೀವಿ. ಬಟ್ ಮ್ಯಾಗಿ ತೊಗೊಳ್ದೆ ಮರ್ತೋಗಿದ್ವಿ. ಸೊ ಇವಾಗ ನಮ್ಮೊಬ್ಬ ಬಾಯ್ ಮ್ಯಾಗಿ ತರೋಕ್ಕೆ ಅಂತ ಹೋಗಿದ್ದಾನೆ. ಅದು ಮ್ಯಾಗಿ ಅದು ಸೆಕೆಂಡ್ ಹ್ಯಾಂಡ್ ಇದೆ ಅಂತೆ, ನೋಡ್ಬೇಕು. ಏಯ್ ಬೊಗಣಿ ಭಾರ್ಗವ್. ಸೊ ಅವ್ನ ಕೈಯಲ್ಲಿ ಬೊಗಣಿ ಇದೆ, ಅದಕ್ಕೋಸ್ಕರ ಅವನ ಹೆಸರು ಬೊಗಣಿ ಭಾರ್ಗವ್. ಇವತ್ತು ಕಿಲೋಮೀಟ್ರ್ ನೋಡ್ತಿದ್ದೀರಾ, ಇಲ್ಲಿ 39 ಕಿಲೋಮೀಟ್ರ್ ಇದೆ. ಸೊ ನಾನಿರೋದು ಲೊಕೇಶನಿಂದ ನಿಯರೇ ಇರೋದು. ಸೊ ನಾವು ಈ ಲೊಕೇಶನ್ಗೆ ನಾನು ಹೋಗಿಲ್ಲ. ಆ್ಯಕ್ಚುಲಿ ಹಳೆ ಲೊಕೇಶನ್ ಇತ್ತು, ಆ ಲೊಕೇಶನ್ಗೆ ಹೋಗಿದ್ದೆ. ಇವಾಗ ಈ ಲೊಕೇಶನಲ್ಲಿ ನಾವು ಟೆಂಟ್ ಹಾಕ್ಬೋದು ಅಂದ್ಕೊಂಡು ಹೋಗ್ತಿದ್ದೀವಿ. ಸೊ ಗೊತ್ತಿಲ್ಲ ಅಲ್ಲಿ ಪೀಪಲ್ ಅಲೋ ಮಾಡ್ತಾರೋ ಇಲ್ಲ ಅಂತ ನನಗೂ ಐಡಿಯಾ ಇಲ್ಲ. ಸೊ ಅಲ್ಲಿ ಹೋಗಿ ನೋಡಬೇಕು. ಒಟ್ಟಿನಲ್ಲಿ ಇವತ್ತಂತೂ ಟೆಂಟ್ ಹಾಕೋದೆ ಕನ್ಫರ್ಮು. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಚಿಕನ್ ಬೇಯೋದಷ್ಟಿಗೆ ಸಾಯಂಕಾಲ ಆಗುತ್ತೆ. ಯಾವ ಬೆಟ್ಟಿಗೆ ಹೋಗ್ತಿರೋದು? ಅದೇ ನೀವು ಹೇಳಿದಲ್ಲ, 04 KM 5941. ಎಷ್ಟಂತೆ ಪ್ರೈಸು? 20 ರೂಪೀಸ್ ಒಂದು ಬೈಕಿಗೆ. ಇಲ್ಲಿ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ನಾವು ಆಲ್ರೆಡಿ. ಗಾಡಿ ಆಫ್ ಮಾಡೋದು ಬೇಡ ಅಲ್ಲಿ. ಮಾರ್ನಿಂಗು ಅವು ಇನ್ನೂ ಬ್ರೇಕ್ಫಾಸ್ಟಿಗೆ ಬಂದಿರ್ತಾವೆ. ಇವಾಗ ಯಾರು ಓಡಾಡ್ತಿದ್ದಾರೆ ಅಲ್ಲೇ ಬಾಯ್ಲಿ. ಅವನಾದ ಸಣ್ಣೂರು ಅನ್ಕೊಂಡಿದ್ದಾನೆ. ಸುಮ್ನೆ ಮಲ್ಕೊಂತಿದ್ದ ಬಸ್ ಎಲೆಕ್ಟ್ರಾನಿಕ್ಸ್ ಬಸ್ ಹತ್ಕೊಂಡು ಸ್ಲೋನೇ ಹೋಗು ಅಂದ್ರೆ ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಮಚ್ಚಿ. ಬಟ್ ಪ್ರಕೃತಿ ನೋಡ್ಬೇಕಲ್ಲ ನಾವು ದೊಡ್ಡವರಾಗಿ. ಏ ಆನೆ ಇದ್ದ ನೋಡಿ ಅಲ್ಲಿ ಕಲ್ ಮೇಲೆ. ಏ ಫಾರೆಸ್ಟ್ ಒಳಗಡೆ ಅಲೋ ಐತಲ್ಲ ಗೊತ್ತಿಲ್ಲ. ನಾವು ಬೈಕ್ ತಗೊಂಡ್ ಬೇರೆ ಬಂದಿದೀವಿ. ಚೆಕ್ ಪೋಸ್ಟ್ ಇದ್ ನೋಡ್ದ ಅಲ್ಲಿ. ಇನ್ನು 4 ಕಿಲೋ. ಅಪ್ಪ ನಿಲ್ಲಿಸ್ಬೇಡಪ್ಪ, ನೀ ಸಡನ್ ಆಗಿ ನಾನು ಮ್ಯಾಪ್ ನೋಡೋಗ್ತೀನಿ. ಏ ಬರ. ಆನೆ ಬೈಕ್ ಅಡ್ಡಾಡಿದೆ ಅಲ್ವಾ? ಅಡ್ಡಾಡಿದಾವೆ. ಫಾರೆಸ್ಟ್ ಏರಿಯಾ ಇದು. ಇಲ್ಲಿ ಫುಲ್ ದೊಡ್ಡ ಗಂಡನೇ ಇದಾವೆ ಇಲ್ಲಿ. ನಾನು ನೋಡಿದ್ದೇನಲ್ಲ ಇದು ಲೊಕೇಶನ್ ಅಲ್ಲಿ. ಜಾಸ್ತಿ ಆನೆ ಮತ್ತೆ ಕರಡಿ ಜಾಸ್ತಿ ಇಲ್ಲಿ. ಮತ್ತೆ ಕರಡಿ ಅಂತ ನೆಕ್ಸ್ಟ್ ಲೆವೆಲ್ ಇದೆ. ಬೈಕ್ ಓಡಾಡ್ತಾವ, ಹಳ್ಳಿ ಜನ ಓಡಾಡ್ತಾರೆ. ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕಂತ, ನಮಗ್ ಗೊತ್ತಿರಲ್ಲ. ಸಡನ್ ಆಗಿ ಬಂದ್ರೆ ಏನ್ ಮಾಡ್ತೀವಿ? ನೀನು ಸಡನ್ ಆಗಿ ನೋಡಿ ಟರ್ನ್ ಮಾಡಕ್ ಹೋಗಲ್ಲ. ಹೌದು, ಅವನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಹೇಳು. ಮಾಡಪ್ಪ ಇಲ್ಲೇ ಬರ್ತಾ ಇಲ್ಲಿ ನೋಡಿ ಹೆಂಗಿದೆ. ಒಂದ್ ಪಟಾಕಿನಾರು ಇಟ್ಕೊಂಡ್ ಬರ್ಬೇಕು. ಏನು ಈ ರೇಂಜಿಗೆ ಆಫ್ ರೋಡ್ ಇಲ್ಲಿ? ಗೂಗಲ್ ಮ್ಯಾಪ್ ಅಲ್ಲಿ ಯಾವತ್ತು ಲೊಕೇಶನ್ ಹುಡುಕ್ಬಾರ್ದು. ಸ್ಯಾಟಲೈಟ್ ಮ್ಯಾಪ್ ಹಾಕ್ಬಿಟ್ಟು ನೀವೇ ಜೂಮ್ ಮಾಡಬೇಕು. ಆ ಟೈಮಲ್ಲಿ ಚೆನ್ನಾಗಿರೋ ಪ್ಲೇಸು, ಚೆನ್ನಾಗಿರೋ ಟರೈನ್ಸು, ಸಣ್ಣ ಪುಟ್ಟ ಕಾಲುದಾರಿ ಎಲ್ಲ ಕಾಣುತ್ತೆ ಈ ಥರ. ಆ ಟೈಮಲ್ಲಿ ಟ್ರೈ ಮಾಡಬೇಕು, ಒಂದು ವಿಸಿಟ್ ಕೊಡಬೇಕು. ಡಿಸಪಾಯಿಂಟ್ ಏನಾಗಲ್ಲ, ಒಂದು ಎಕ್ಸ್ಪೀರಿಯೆನ್ಸು. ಸೊ ಚೆನ್ನಾಗಿತ್ತಾ? ಓಕೆ. ಚೆನ್ನಾಗಿಲ್ಲ ಅಂದರೆ ನಾಟ್ ಓಕೆ. ಸಂಡೇ ಒಂದು ರೈಡ್ ಬಂದು ಹೋದ್ವಿ ಅಂತ ಅನ್ಕೋಬೇಕು. ಇದೆಲ್ಲ ಮೋಸ್ಟ್ಲಿ ಯಾರು ಬಂದಿಲ್ಲ ಅನ್ಕೋತೀನಿ ಬೆಂಗಳೂರು ಕಡೆಯಿಂದ ಬರೋರಿಗೆ. ಆಲ್ಮೋಸ್ಟ್ ನಾನು ನೋಡ್ತೀನಿ ಸೇಫ್ ಆಗಿದ್ದು, ಜನ ಏನೂ ರಿಯಾಕ್ಷನ್ ಕೊಡ್ತಿಲ್ಲ ಅಂತಂದರೆ ನಾನು ನಿಮ್ಗೆ ಈ ಪ್ಲೇಸ್ನ ರೆಫರ್ ಮಾಡ್ತೀನಿ ಬರೋಕ್ಕೆ. ಇದಕ್ಕಂದರೆ ಇಲ್ಲಿ ಆಲ್ಮೋಸ್ಟ್ ಯಾರು ಬರಲ್ಲ. ಬೇರೆಯವ್ರು ಟೂರಿಸ್ಟ್ ಎಲ್ಲ ಬಂದು ಹಳ್ಳಿಯವ್ರಿಗೆ ಡಿಸ್ಟರ್ಬ್ ಮಾಡೋ ಥರ ಆಗಬಾರ್ದು. ಸೊ ಅದಕ್ಕೋಸ್ಕರ ಅವಾಗಿಂದ ಹೇಳ್ತಿದ್ದೀನಿ ಊಟಿ ಕೇರಳ.
ಮಚ್ಚ ಅದೇ ಅದು ರೋಡ್ ಚೆನ್ನಾಗಿದೆಯಲ್ಲ. ಹತ್ತಣ್ಣ ಇರೋ ಅಂದ್ರ ಅಲ್ಲಿ ಹೋಗೋಣ ಬಾ, ಟೆಂಟ್ ಗಿಂಟ್ ಎಲ್ಲ ತೊಗೊಂಡು ಮೇಲೆ ಹೋಗ್ಬಾರದು ಬಾಲೆ. ನಾವು ಬಂದಿರೋ ರೋಡ್ ಏನದು. ಮಚ್ಚ ಎಲ್ಲರೂ ಒಂದು ಸಾಲ ಒಂದು ರೀಲ್ಸ್ ಹಾಕ್ಬೇಕು. ಇನ್ನು ಎಷ್ಟು ಊರಲ್ಲಿ ಹುಚ್ಚೋಯ್ದು ಬಾಕಿ ಐತಪ್ಪ ನಿನ್ ಜೊತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬರ್ರಿ ಮುಂದೆ ಮತ್ತೆ ನೋಡೋಣ ವಾಪಸ್. ಇಲ್ಲೆಲ್ಲ ಸ್ಟಾಪ್ ಹಾಕೊಂಡಿದ್ರೆ ವೈಬ್ ಹೋಗ್ಬಿಡುತ್ತೆ. ಹತ್ತು ಕೇಳೋರು ಮೇಲೆ ಹೋಗುತ್ತಾ ಅಣ್ಣ? ಮೇಲೆ ಹೋಗುತ್ತಾ ಇದು? ಹಾಂ ಹಂಗೆ ಅಲ್ಲೇ ಹೋಗಿ ವಾಪಸ್ ಬರ. ಕನ್ನಡನಾ? ತಮಿಳ್? ಓಕೆ ಅಣ್ಣ. ಏನಂದ್ರು ಅವರು? ಹಾಂ ಎಲ್ಲ ಹೋಗಂತಂದ್ರು, ರೂಟ್ ಇದೆ ಅಂತಂದ್ರು. ಎಲ್ಲಿ ಹೋದ್ರು ಅವರು? ಅವ್ರ ಮೇಲೆ ನೀನು ಅಲ್ಲಿ ಮೇಲೆ ಹೋಗಿ ನೋಡ್ಕೊಂಬಂದ ಸಂದೀಪ್ ಅವ್ನು ಹೋದ್ರಪ್ಪ. ಎಲ್ಲಿ ಮೇಲೆ ಹೋದ್ರು? ಎಲ್ಲ ಹಿಂಗ್ ನಂಗೆ ಗೊತ್ತು. ನಾನು ಅನ್ಕೊಂಡೆ ಇಲ್ಲೇ ನಡ್ಕೊಂಡು ಹೋಗಿದ್ದಾರೆ ಅಂತ. ಅಲ್ಲಿ ಮೇಲೆ ಹೋಗಿ ಹಾಕೋಣ ಅನ್ಕೊಂಡೆ ನಾನು. ನೆಟ್ವರ್ಕ್ ಇದಲ್ಲ, ಹೆಂಗೆ ಕರ್ಕೊಂಬರ್ತೀವಿ ಅವ್ರನ್ನ? ಅಲ್ಲೇ ಮೇಲೆ ಹಾಕೊಂಡು ಅಲ್ಲೇ ಬರ್ತಾರೋ. ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಫೋನ್ ನೋಡಿ ನೆಟ್ವರ್ಕ್ ಚೆಕ್ ಮಾಡೋಮ್ಮೆ. ಶಾತನ ಇಲ್ಲೋ ಏನು ಹೆಂಗೆ ಕರ್ಕೊಂಬರ್ತಿಲ್ಲ ಹೋಗಿ. ಅವು ಒಟ್ಟ ಬಿಡು. ಬರಲ್ಲ ಅವ್ರು, ಹುಡುಕ್ತಾರೆ ನಮ್ಮನ್ನ ಅಷ್ಟೇ. ಹುಡ್ಕೊಂಬರಲ್ಲ ಹೋಗಿ ಮುಂದೆ ಹೋಗಿ ಅಷ್ಟೆಲ್ಲ ಅವ್ರು ಕರ್ಕೊಂಬರ್ತೀಯಾ ಟೌನಿಗೆ ಹೋಗಿ? ಹಾಂ ಎಲ್ಲಾದ್ರೂ ನೋಡ್ಬೇಕು ಚೆನ್ನಾಗಿರೋ ಪ್ಲೇಸ್ ಇದ್ರೆ. ಏನಿಲ್ಲ ಅನ್ಕೋತೀನಿ ಅಲ್ಲಿ. ಇಷ್ಟು ನಾರ್ಮಲ್ಲಿ ಫಾರೆಸ್ಟ್ ಏರಿಯಾ. ಏನು ಮಾಡೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು. ಇವಳು ಸಿಗ್ತಾಳ ಕೈ ಕೊಡ್ತಾಳ, ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು. ಸೈಡ್ ಪ್ಲೀಸ್, ಹೋಗ್ತೀವಿ ಬಿಡ್ರಪ್ಪ. ಓ ಮಾವಿನ ಹಣ್ಣು, ಮಿಡಿ ಮಾವಿನ ಹಣ್ಣು. ಓ ಮಾಡಿದೆಯಪ್ಪ ಮಾವಿನ ಹಣ್ಣು. ಹುಳಿ ಚೆನ್ನಾಗಿದೆ. ಹಣ್ಣಿದೆ ಚೆನ್ನಾಗಿರೋದು, ಭಾಳ ಉಳಿದೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ಎಲ್ಲರೂ ಒಬ್ಬನೇ ಹೋಗ್ತಿದ್ದೀನಿ. ಅದು ನೋಡಿ ಹೆದರ್ಕೊಂಡೇ ಬಿಟ್ಟೆ ಸಡನ್ನಾಗಿ ಆನೆ ಅಂದ್ಕೊಂಡು. ಸೊ ನೋ ದಾರಿ, ಬ್ಯಾಕ್ ಟು ಫಾರ್ಮ್. ಇದರಲ್ಲಿ ಸ್ಟೋರೇಜು ಹಳೇದು ಫೋಟೋ, ಹಳೇದು ಫುಟೇಜ್ ಡಿಲೀಟ್ ಮಾಡಿರಲಿಲ್ಲ. ಸೊ ಸ್ಟೋರೇಜ್ ಫುಲ್ ಆಗ್ಬಿಡ್ತು. ಸ್ವಲ್ಪ ಕ್ಲಿಯರ್ ಮಾಡಬೇಕು. ಅನ್ವಾಂಟೆಡ್ ಇರುತ್ತಲ್ಲ ಅದೆಲ್ಲ. ಓ ನವಿಲು ಕುಗ್ತದೆ ನೋಡಿ ಅಲ್ಲಿ. ನಾವು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಪಾತ್ರೆ ಮತ್ತೆ ಮ್ಯಾಗಿ ತಂದಿದ್ದೀವಿ. ಏನಾದರೂ ಬೆಂಕಿ ಹತ್ತಿಲ್ಲ ಅಂದರೆ ಮುಗೀತು. ಎಲ್ಲಿದ್ದಾವು? ಹೋಗ್ಬೇಕಾದ್ರೆ ನೋಡೋಣ, ಹಣ್ಣಾಗಿದೆ ತೊಗೊಂಡೋಗೋಣ. ಪವನ ಇದಕ್ಕಿಂತ ಲಾಸ್ಟ್ ಟೈಮ್ ಹೋಗಿದ್ಬಿಟ್ರೆ ಚೆನ್ನಾಗಿತ್ತು. ಚೆನ್ನಾಗಿತ್ತು, ವ್ಯೂ ಇತ್ತು, ಬೆಟ್ಟ ಹತ್ತಕ್ಕೆ ಒಳ್ಳೆ. ಇಲ್ಲಿ ಫುಲ್ ಫ್ಲಾಟ್ ಸರ್ಫೇಸ್ ಇದು. ಮುಂದೆ ಹೋಗ್ತಿದ್ದೆ. ಒಂದು ಕರಡಿ ಬರೋಕಪ್ಪ ಹೇಳ್ತೀನಿ. ಕರಡಿ ಬಂದ್ರೆ ಏನ್ ಮಾಡುತ್ತೆ ಹೇಳು? ಹೆಂಗೆ ಚಾಪೆ ತೊಗೊಂಡೋಗಿದ್ದಾನ, ಚಾಪೆ ಹಾಸ್ಬಿಟ್ಟು. ಲಾಸ್ಟ್ ಟೈಮ್ ನಾನು ಸೋಲೋ ಹೋಗಿದ್ದಲ್ಲ, ಆ ಟೈಮಲ್ಲಿ ಎಲ್ಲಿ ಹೋಗಿದ್ದೆ ಅಂತಂದ್ರೆ, ಸೊ ಅಲ್ಲಿ ಕಾಣುತ್ತಾ ನೋಡಿ ಒಂದು ಮನೆ ಇದೆ, ಓಕೆನಾ? ಆ ಮನೆ ಹತ್ರ ಹೋಗಿದ್ದು ನಾನು. ಇವಾಗ ನಿಮಗೆ ನಾನು
ಆ ಮನೆ ಕಾಣ್ತಿದೆಯಲ್ಲ, ಈ ಮನೆಯಿಂದ ವ್ಯೂ ಹೆಂಗ್ ಕಾಣುತ್ತೆ ಅಂತ ಇವತ್ತು ತೋರಿಸ್ತೀನಿ ನೋಡಿ. ನಾನು ಗೂಗಲ್ ಮ್ಯಾಪಲ್ಲಿ ನೋಡ್ದಲ್ಲ, ಆ ವಾಟ್ರ್ ಅದು ನೀರಿರೋ ಪ್ಲೇಸ್ಗೆ ಬಂದೆ. ಸ್ಯಾಟಲೈಟ್ ಮ್ಯಾಪಲ್ಲಿ ನೋಡಿರೋ ಪ್ಲೇಸ್ ಇದು. ಮಸ್ತಾಗಿದೆ ಗೊತ್ತಾ ಗುರು, ಸೂಪರ್ ಇದೆ. ನಾನಿರೋ ಮನೆಯಿಂದ ನಿಯರೆಸ್ಟ್ ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಂತ ಇನ್ನೂ ನಂಗೆ ಅನಿಸ್ತಿದೆ. ಸೊ ನೋಡಿ, ಸೊ ಬನ್ನಿ ಹೋಗೋಣ. ಟೆಂಟ್ ಹಾಕ್ಬೇಕು ಮೇಲೆ ಬೇಗ. ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಫುಲ್ಲು. ಮತ್ತೆ ಆಮೇಲೆ ವೆದರ್ ಹೋದರೆ, ಇವಾಗ ಇದು ಕೋಲ್ಡ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ. ಸೊ ಇವಾಗ ಇದೇ ವ್ಯೂನ ನಾವು ಫಿಕ್ಸ್ ಮಾಡಿದ್ವಿ. ಇವಾಗ ಇಲ್ಲೇ ಟೆಂಟ್ ಹಾಕಿ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಟೆಂಟ್ ಹಾಕೋಣ. A few moments later. ಮೇಲೆ ಹಾಕ್ಬಿಟ್ಟಿದ್ವಿ. ಫುಲ್ಲು ಗಾಳಿಗೆ ಟೆಂಟ್ ಫುಲ್ಲು ಅದರಾಡ್ತಿತ್ತು. ಹಂಗಾಗಿ ಗಾಳಿ ಕಡಿಮೆ ಇರೋ ಕಡೆ ಪ್ಲೇಸ್ ನೋಡಿಬಿಟ್ಟು ಸೊ ಇವಾಗ ಇಲ್ಲಿ ಟೆಂಟ್ ಹಾಕಿದ್ದೀವಿ. ಆ್ಯಕ್ಚುಲಿ ಅಲ್ಲಿಂದ ವ್ಯೂ ಚೆನ್ನಾಗಿದೆ ನೋಡಿ, ಅಲ್ಲೆಲ್ಲ ಫಾಗ್ ಎಲ್ಲ ಎಷ್ಟು ನೀಟಾಗಿ ಕಾಣುತ್ತೆ. ಫುಲ್ ಬಾಯ್ಸ್ ನೋಡಿ, ಫಸ್ಟ್ ಟೈಮ್ ಟೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಅವ್ಳೋಡ್ ಸೆಲ್ಫಿ ತಗೋತಿದ್ದಾನೆ, ಅವನು ಗೊತ್ತಾಗದೇ ಇರೋ ಥರ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನಿನ್ನ ಹೆಸರು ಫಸ್ಟ್? ನನ್ನ ಹೆಸರು ಗೊತ್ತು ಎಲ್ಲರಿಗೂ, ಶಶಿ AB ಅಂತ. ಸೊ ನಿನ್ನ ಹೆಸರೇನ? ಸಂದೀಪ್ ಅಂತ. ಸಂದಿಲಿರೋ ಸಂದೀಪು. ಇವನು ಪವನ್. ಅವನು ಸ್ವಲ್ಪ ಬ್ಲ್ಯಾಕ್ ಪ್ಯಾಂಥರ್ ಕಾಣಲ್ಲ ಅಪರೂಪಕ್ಕೆ. ಅವನು ಬಂದು ಬಕೆಟ್ ಭಾರ್ಗವ್. ಸೊ ಹಿಂಗೆ ಮ್ಯಾಗಿ ಓಪನ್ ಮಾಡು. ಫ್ರೆಂಡ್ಸ್, ಐ ವಿಲ್ ಇಂಟ್ರೊಡ್ಯೂಸ್ ಯು ಅವರ್ ಇಂಗ್ರೀಡಿಯೆಂಟ್ಸ್. ಇದು ಬಂದು ನಮ್ಮ ಓನರ್ ನಮ್ಮ ಹೊಸ ಮನೆಗೆ ಗಿಫ್ಟ್ ಕೊಟ್ಟಿದ್ದು. ಅದನ್ನ ಆಲ್ರೆಡಿ ನಾವು ಸುಟ್ಟು ಕರಕಲ್ ಮಾಡಿದೀವಿ. ಅದು ಫುಟೇಜ್ ಬೇಕಾದ್ರೆ ಸ್ವಲ್ಪ ಒಂದಿದೆ ಯಾವ ರೇಂಜ್ ಸುಟ್ಟಿದೀವಿ ಅಂತ. ಸೊ ತಳ ಮಾತ್ರ ಸಿಲ್ವರ್ ಆಗಿದೆ, ಅದಕ್ಕೆ ಉಜ್ಜಿದ್ವಿ, ಹೋಗ್ಲಿಲ್ಲ. ಸೊ ಮತ್ತೆ ಫ್ರೆಂಡ್ಸ್, ಇದೊಂದು ಪಾತ್ರೆ, ಇದು 3 ಟಾಟಾ ಎಲೆಕ್ಟ್ರಾನಿಕ್ಸ್ ನಮಗೆ ಗಿಫ್ಟ್ ಕೊಟ್ಟಿದ್ದು. ಗಿಫ್ಟ್ ಕೊಟ್ಟಿಲ್ಲ, ಕೊಟ್ಟಿದ್ದಲ್ಲ ಫ್ರೆಂಡ್ಸ್, ಕರ್ಕೊಂಡ್ ಬಂದಿದ್ದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಗಿಫ್ಟ್ ಕೊಟ್ಟಿದ್ದು ಫ್ರೆಂಡ್ಸ್, ಮೆಮೊರೀಸ್. 3 ಸ್ಪೂನ್ ಫ್ರೆಂಡ್ಸ್, 3 ಸ್ಪೂನು. ಮತ್ತೆ ಇದು ಯಾವ್ದೋ ಲೋಕಲ್ ಮ್ಯಾಗಿ, ದೇಸಿ ನೂಡಲ್ಸ್ 1 2 3. ಸುಮಾರು ದಿನ ಆದ್ಮೇಲೆ ಯಾವ್ದಿದು 5 ರೂಪಾಯಿ ಮ್ಯಾಗಿ ನೋಡ್ತಿರೋದು. ಅದು ನೋಡಿ ಫ್ರೆಂಡ್ಸ್ ಹೆಂಗಿದೆ, ಶಾಂಪು ಇದ್ದಂಗಿದೆ. ಕವರ್ ಒಳಗಡೆ ಹಾಕು ಫ್ರೆಂಡ್ಸ್. ನೇಚರ್ ಅಮ್ಮ ಇದ್ದಂಗೆ, ಅದಕ್ಕೆ ಮಮ್ಸ್ ಮ್ಯಾಜಿಕ್ ತಂದಿದ್ದೀರಿ. ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡ್ತೀನಪ್ಪ ಅವನು. ಅದಾದ್ಮೇಲೆ ಶುಗರ್ ಫ್ರೀ ಭಾರ್ಗವ್ಗೆ. ಮ್ಯಾರಿನೈಟ್ ಶುಗರ್ ಫ್ರೀ. ಶುಗರ್ ಪೇಷಂಟ್ಸ್ ಒಬ್ಬ ಇದ್ದಾನೆ, ಅವನಿಗೆ ಅದು ಶುಗರ್ ಫ್ರೀ. ಸರ್ ನಿಮ್ ಹಿಂದ್ಗಡೆ ಒಂದು ಕಿಚ್ಚಿದೆ ಸರ್, ಆ ಕಿಚ್ಚು ಕಾಣ್ತಿಲ್ಲ ಸ್ವಲ್ಪ. ಬೆಳಕು. ಈ ಆಬ್ಜೆಕ್ಟ್ ಇಸ್ ಟು ಡಾರ್ಕ್ ಅಂತ ಬರ್ತಿದೆ. ನಾನು ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಫ್ರೆಂಡ್ಸ್, ರೋಸ್ಟ್ ಮಾಡ್ತಿಲ್ಲ ನಾವು. ವಿ ಆರ್ ಸೆಲೆಬ್ರೇಟಿಂಗ್ ಬ್ಲ್ಯಾಕ್ ಲೀವ್ಸ್ ಮ್ಯಾಟರ್ ಸಪೋರ್ಟ್ ಮಾಡ್ತೀರಿ ನಾವು. ಹೌದು, ನಾವು ರೇಸಿಸ್ಟ್ ಅಲ್ಲ ಫ್ರೆಂಡ್ಸ್. ಬಾರೋ ಬೆಂಕಿ ಹಚ್ಚನ ಬೇಗ. ರೇಪಿಸ್ಟ್. ರೋಡಲ್ಲಿ ಆನೆ ಲದ್ದಿ ನೋಡಿದ್ವಿ. ನೋಡಿ ಆನೆ ಲದ್ದಿ ಎಲ್ಲ ಫುಲ್ ಚಲಾಪಿಲಿ ಅದೇ ಮಾಡಿದ್ದು ಅನ್ಸುತ್ತೆ ಇಷ್ಟೆಲ್ಲ. ಮೋಸ್ಟ್ಲಿ ಈ ಸೈಡ್ ಇಂದ ಬಂದಿರ್ಬೇಕು ಮಚ್ಚೆ. ನೋಡಲ್ ಮೇಲ್ಗಡೆ ಮರ ಎಲ್ಲ ಅದನ್ನು ಮುರಿದಾಕಿದೆ ನೋಡಿ. ಹಿಂಗೆ ಬಂದಿದೆ. ಭಯ ಆಗುತ್ತೆ. ಸೊ ಆನೆಗಿನೆಲ್ಲ ಓಡಾಡ್ತಾ ಇರುತ್ತೆ ಅಂತ ಬೇರೆ ಎಲ್ಲರಿಗೂ ಭಯ ಹಾಗೆ ಆಗುತ್ತೆ. ಹೆಂಗ್ ಗೊತ್ತಾ, ಚಿಕ್ಕ ದಾರಿ ಬೇರೆ, ಸಡನ್ ಆಗಿ ಅಡ್ಡ ಬಂದ್ರೆ ಟರ್ನ್ ಮಾಡಕ್ಕೂ ಆಗಲ್ಲ, ಅಷ್ಟು ಕಷ್ಟ ಇದೆ ಅಲ್ಲಿ. ಇಲ್ಲ ಒಂದು ಕಲ್ಲಿಟ್ಟಿದ್ನಲ್ಲ, ಎಲ್ಲದು ಯಾರಿಗೆ ಗೊತ್ತಾದೆ. ಇರಪ್ಪ ರಾಜು, ಹೋಗ್ಲಿ, ಬಿಸಿ ಆದ್ರೆ ಸಾಕು. ಇದಾಕೋ ಮಸಾಲ ಹಾಕೋ. ಕೈಯ ಕೂಸು ಸುಟ್ಟೋದು ನೋಡಿಲಿ. ಸೊ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.
ನೀನು ಬರಲ್ಲ ಬಿಡು ಆಂಗಲ್ ನೋಡಲ್ಲ. ಸೂಪರ್. ಇವಾಗ ನಾವು ಹಲಸಿನ ಹಣ್ಣು ಸಿಗುತ್ತೇನೋ ಅಂತ ನೋಡ್ತಿದ್ದೀವಿ. ಸಿಕ್ಕರೆ ಗೊತ್ತಿಲ್ಲ. ಹಲಸಿನ ಹಣ್ಣಂತೂ ಇದೆ, ಬಟ್ ಹಣ್ಣು ಆಗಿದಾವೆಲ್ಲ ಗೊತ್ತಿಲ್ಲ. ಹಣ್ಣು ಆಗಿದ್ರೆ ಪುಣ್ಯ ಸಿಗುತ್ತೆ. ಅಯ್ಯೋ ಸೂಪರ್ ಅಪ್ಪ. ಏನು ಇಷ್ಟೊಂದಿದ್ದಾವು. ಇಲ್ಲೊಂದು ಐತೆ ನೋಡಿ, ಕಾಣುತ್ತಾ ನಿಂಗೆ? ಅದ್ರ ಮೇಲೆ ಸ್ವಲ್ಪ ಹೊರತೋಗಿರೋ ಥರ ಆಗಿದೆ ನೋಡಲ್ಲಿ. ಅದ್ರ ಮೇಲೆ ಅಲ್ಲಂತೂ ಪಕ್ಕ ಹಣ್ಣಿದೆ. ಅದು ಹತ್ಬೇಕಲ್ಲ ಗುರು ಮರ. ನೋಡು ಹಂಗೆ ಜೋರಾಗಿ ಒತ್ತು, ಯಾವ್ದು ಮೆತ್ತಗಿರ್ತಾವ ನೋಡು ಅವನ್ನ ಹರ್ಕೊಂಬ. ನೋಡೋದು ಏ ಫಸ್ಟ್ ನೋಡು. ಹಾ ಪಕ್ಕ ಮೆತ್ತಗೆ ಐತಿ. ಎಲ್ಲದಕ್ಕಿಂತ ಇದೇ ಇರೋದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕೇಳ್ತೀಯಾ? ಬಿಸಾ ಕೆಳಗಡೆ ತಿರ್ಗಿಸ್ ಹೇಳ್ತೀನಿ. ನನ್ನ ತಲೆ ಏ ಗಟ್ಟಿ ಐತ್ಲೆ ಹೆವಿ. ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪರ್ ನನ್ನ ಮಕ್ಕಳನ್ನ. ಗುರು ಇಷ್ಟು ದೊಡ್ಡದಿದೆ ಗುರು. ಇದು ಹಣ್ಣಾಗಿದೆ, ನೆಕ್ಸ್ಟ್ ಲೆವೆಲ್ ಇರೋದು. ಹಣ್ಣೇ ಆಗಿಲ್ಲ. ಹಾಗೇ ಇಲ್ಲ. ಎಷ್ಟು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬರ್ತಾವ? ಇದು ಫುಲ್ ಕಾಡ ಇದು. ಮರ ಬಂದ್ರೆ ಕಾಯೆಲ್ಲ ತಿಂದ್ಬಿಟ್ಟಿದ್ವು. ನಾವು ಇಲ್ಲೇ ಇದ್ವು ನೋಡಿ, ಇಲ್ಲೆಲ್ಲ ಬಂದು ನೋಡಲ್ಲಿ ರಾಗಿ ಹೊರೆ ಮುಡ್ಗೋದ್ರಾಗೆಲ್ಲ ತಿಂದ್ಬಿಟ್ಟು ಈ ಗುಡ್ಲಾಗೆ ಇಲ್ಲೇ ಬಂದಿದ್ವು ನಾವು. ಹೌದಾ? ಇಲ್ಲೇ ಹೋಗ್ತೀರಾ?